ರಾಜ್ಯ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ತಾಲೂಕು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿನೂತನ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಎತ್ತಿನ ಗಾಡಿಯ ಮೇಲೆ ಬೈಕ್ಗಳನ್ನು ಇಟ್ಟು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯು ಪಟ್ಟಣದ ಬಿಜೆಪಿ ಕಾರ್ಯಾಲಯದಿಂದ ಆರಂಭವಾಗಿ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ಸಾಗಿ ಕೆಇಬಿ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಂತರ ತಹಶೀಲ್ದಾರರಿಗೆ ಮನವಿ ಕೊಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಬಡವರ, ಶ್ರಮಿಕರ, ಮಧ್ಯಮ ವರ್ಗದ ಜನರಿಗೆ ಗ್ಯಾರಂಟಿಗಳ ಮೂಲಕ ನೀಡಿದ ಭರವಸೆಗಳನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ಎಡವಿದೆ. ಗ್ಯಾರಂಟಿ ಸರಿದೂಗಿಸಲು ಜನರ ಜೇಬಿಗೆ ಕತ್ತರಿ ಹಾಕಿ ಕಂಡರಿಯದ ಭ್ರಷ್ಟಾಚಾರಕ್ಕೆ ಇಳಿದಿದೆ. ಮಾಧ್ಯಮ ವರ್ಗದ ಜನರ ಜೀವನ ಜೊತೆ ಚೆಲ್ಲಾಟವಾಡ್ತಾ ಇದೆ. ಇನ್ನು ರಾಜ್ಯದ ಪ್ರತಿ ದಿನಸಿಗಳಲ್ಲೂ ಕೂಡ ಬೆಲೆ ಗಗನಕ್ಕೆ ತಲುಪಿದೆ. ಸಾಮಾನ್ಯ ಜನಗಳ ಬೆಲೆ ಏರಿಕೆಯಿಂದ ಬದುಕುವುದು ಕಷ್ಟವಾಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದನ್ನು ಬಿಜೆಪಿ ಪಕ್ಷ ಎಂದಿಗೂ ಸಹಿಸುವುದಿಲ್ಲ ಅಂತ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿ.ಎಂ. ಮಂಜುನಾಥ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ನಮಗೆ ಬೆಂಬಲಿಸಿ ಸೂಚಿಸಿದ ಜೆಡಿಎಸ್ ಪಕ್ಷ ಮತ್ತು ತಾಲೂಕು ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಮಂಜುನಾಥ್ ಅವರು ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಮತ್ತು ರಾಮರೆಡ್ಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಬೆಲೆ ಏರಿಕೆ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ರಕ್ತವನ್ನು ಇರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಗ್ಯಾರಂಟಿಗಳ ಹೆಸರಿನಲ್ಲಿ ಲೂಟಿ ಹೊಡೆದ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಬಲೋ ಭಾರತ್ ಮಾತಾ ಕಿ. ಸಂದರ್ಭದಲ್ಲಿ ರಾಜ್ಯವನ್ನು ಆಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಜನಪರ ಆಡಳಿತವನ್ನು ಕೊಡ್ತಾ ಇದೆ ಅಂತೇಳಿ ನಾವೆಲ್ಲ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಗ್ಯಾರಂಟಿಗಳ ಹೆಸರಿನಲ್ಲಿ ಈ ರಾಜ್ಯದ ಜನರನ್ನ ದೀನ ದಲಿತರನ್ನು ಮೇಲಕ್ಕೆತ್ತುವಂತ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ನಾವು ಭಾವಿಸಿದ್ವಿ. ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ದೀನ ದಲಿತರು ಈ ರಾಜ್ಯವನ್ನೇ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಈ ಸರ್ಕಾರ ತರ್ತಾ ಇದೆ. ಹಿಂದೆ ಸಿದ್ದರಾಮಯ್ಯವರು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂದರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ಜನಸಾಮಾನ್ಯರು ಬದುಕೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ. ಇವತ್ತು ಅಂತ ಕಷ್ಟದ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದ ಜನತೆಯನ್ನು ತಂದಿಟ್ಟಿದೆ. ಜನಕ್ಕೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ಎಲ್ಲ ಅರ್ಥ ಮಾಡ್ಕೊಂತಾರೆ. ಇವತ್ತು ಒಬ್ರು ಕೂಲಿ ಹೋದ್ರೆ 300-400 ರೂಪಾಯಿ ಕೂಲಿ ಕೊಡ್ತಾರೆ. ಬೆಳೆ ಇಲ್ಲ ತೋಟಗಳಾಗಿ, ಬೆಳೆ ಇಲ್ದಾಗ ಪೆಟ್ರೋಲ್ 3 ರೂಪಾಯಿ ಡೀಸೆಲ್ ಆಕ್ಸಿಡೆಂಟ್, ಡೀಸೆಲ್ ಆಕ್ಸಿಡೆಂಟ್ ಎಲ್ಲ ಹೊಡ್ತಾರೆ ನಮ್ಮ ರೈತರ ಮಕ್ಕಳು. ಒಬ್ಬ ಇಲ್ಲಿಂದ ಒಬ್ಬ ಮಳಕಂಬೂರಿಗೆ, ಇಲ್ಲಿ ಹಳ್ಳಿಲಿಂದ ಮಳಕಂಬೂರಿಗೆ ಬರ್ಬೇಕಂದ್ರೆ 1 ಲೀಟ್ರ್ ಬೇಕು.
100-150 ರೂಪಾಯಿ ಆಗಿತ್ತು. ಯಾರು ಓಡಾಡ್ಕೊಂತಾರೆ ಅದ್ರಾಗೆ? ಹೆಣ್ಣು ಮಕ್ಕಳು ಏನು ಸಾಕ್ಬೇಕು ಅವರು? ಮಾಮೂಲು ಕಾರ್ಯಕರ್ತ, ಮಾಮೂಲು ಒಬ್ಬರು ಜನ. ಏನು ಬೆಳೆ ಐತೆ, ಮಳೆ ಆಗೈತೆ, ಕೆರೆಗಳಿಗೆ ನೀರು ತುಂಬಿದಾವೆ, ಎಲ್ಲ ಹಾಕೊಂಡು ಓಡಾಡ್ತಾರೆ ಅಂಬ. ನೀವು ಏನು ಮಾಡ್ತಾ ಇದ್ರು ಸ್ವಾಮಿ? ಸುಮ್ಮನೆ ನೀವು ಸೀಟ್ ಬಿಟ್ಟು ಕೊಡ್ತಿದ್ದ ಕುತ್ಕೊಂಡಿದ್ರಲ್ಲ, ಅದಕ್ಕೆ ಸುಮ್ಮನೆ ದುಡ್ಡಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ರಿ. ಜನ ಬೇಕಾಗ್ತಾ ಇದ್ರಿ, ಸರ್ಕಾರದ ದುಡ್ಡಿಲ್ಲ ತಾನೆ, ನಡೆಸಕ್ಕಾಗಲ್ಲ ತಾನೆ, ರಾಜೀನಾಮೆ ಕೊಡಿ ತಕ್ಷಣ. ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಮೆಚೂರ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1457 ಬಾಂಡ್ ಮೆಚೂರಿಟಿ ಆಗಿದೆ. ಇದು ಸ್ವಾಮಿ ಗ್ಯಾರಂಟಿ ಅಂದ್ರೆ ಯಡಿಯೂರಪ್ಪನವರು ಕೊಟ್ಟಂತ ಗ್ಯಾರಂಟಿಗೆ ಯಾರಾದ್ರೂ ಒಬ್ಬರು ದುಡ್ಡು ಎತ್ತಿರ? ಯಾರಾದ್ರೂ ನಮ್ಮ ಒಬ್ಬರು ಮನೆಯಲ್ಲಿರೋಂಥ ಬೇರೆಯವರಿಂದ ದುಡ್ಡು ಎತ್ತಿರೋದು ನೋಡಿದ್ರ? ಇಲ್ಲ. ಯಡಿಯೂರಪ್ಪನವರು ನಮ್ಮ ಸರ್ಕಾರ ಕೊಡುವಂತ ಯೋಜನೆಗಳು ಸರ್ವವ್ಯಾಪಿ, ಸರ್ವಸ್ಪರ್ಶಿಯಾಗಿ ಜನಪರವಾಗಿರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮದ ಸಾಕ್ಷಿ. ಇಂಥ ಸಿದ್ದರಾಮಯ್ಯ 16 ಟೈಮ್